ವಿದ್ಯಾರ್ಥಿಗಳೇ, ಕೊನೆ ತರಗತಿಯಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಮಾರುಕಟ್ಟೆ ವಿಭಜನೆ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ಅದರಲ್ಲಿ ಡಿವೈಡಿಂಗ್ ದ ಟೋಟಲ್ ಹೆಟ್ರೋಜಿನಿಯಸ್ ಮಾರ್ಕೆಟ್ ಇಂಟು ಸಬ್ ಗ್ರೂಪ್ಸ್ ವಿತ್ ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಸ್ಟಮರ್ಸ್ ಆರ್ ಕನ್ಸ್ಯೂಮರ್ಸ್ ಅಂತ ನೋಡಿ. ಒಟ್ಟಾರೆ ಮಾರುಕಟ್ಟೆಯನ್ನು ಒಂದೇ ರೂಪದ ಅಥವಾ ಒಂದೇ ಗುಣಲಕ್ಷಣಗಳ ಗ್ರಾಹಕರ ಗುಂಪುಗಳನ್ನಾಗಿ ಮಾಡೋದಕ್ಕೆ ಮಾರುಕಟ್ಟೆ ವಿಭಜನೆ ಅಂತಂದು ಹೇಳಿದ್ವಿ. ಅದರಲ್ಲಿ ಬರ್ತಕ್ಕಂಥದ್ದು ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಆ್ಯಂಡ್ ಪೊಸಿಷನ್, STP ಅಪ್ರೋಚ್ ಅಂತಂದು ತಿಳ್ಕೊಂಡ್ವಿ. ಸೆಗ್ಮೆಂಟೇಷನ್ನು, ಟಾರ್ಗೆಟಿಂಗ್, ನೆಕ್ಸ್ಟ್ ಪೊಸಿಷನಿಂಗ್. ಹಾಗೆಯೇ ಮಾರ್ಕೆಟ್ ಸೆಗ್ಮೆಂಟೇಷನ್ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಸಹ ತಿಳ್ಕೊಂಡಿದ್ವಿ. ಈಗ ನೀಡ್ ಆಫ್ ಸೆಗ್ಮೆಂಟೇಷನ್, ಯಾಕೆ ಬೇಕು ವಿಭಜನೆ, ಯಾಕೆ ಬೇಕು, ಮಾರುಕಟ್ಟೆ ವಿಭಜನೆಯ ಅವಶ್ಯಕತೆ ಏನು ಅನ್ನೋದು ಕುರಿತಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಅಧ್ಯಾಯದ ಉದ್ದೇಶ ಏನಾಗಿರ್ತದಂದರೆ, ಮಾರುಕಟ್ಟೆ ವಿಭಜನೆಯ ಅವಶ್ಯಕತೆ ಏನು, ಯಾವ ಉದ್ದೇಶಕ್ಕೋಸ್ಕರ ಚಿಲ್ಲರೆ ವ್ಯಾಪಾರಿಗಳು ಮಾರುಕಟ್ಟೆ ವಿಭಜನೆಯನ್ನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಸೊ ಹಾಗಾಗಿ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದಿಸ್ ಚಾಪ್ಟರ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ಸೆಗ್ಮೆಂಟೇಷನ್. ಇದು ಔಟ್ಕಮ್ ಏನಾಯ್ತದಂದರೆ, ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ಸೆಗ್ಮೆಂಟೇಷನ್. Need for market segmentation. Not at all individuals have similar needs. A male and female would have varied interests and liking towards different products. A kid would not require something which an adult needs. A school kid would have a different requirement than an officer goer. Market segmentation helps the marketers to bring together individuals with similar choices and interests on a common platform. ಈಗಾಗಲೇ ಹೇಳಿದಂತೆ ಗ್ರಾಹಕರು, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಗ್ರಾಹಕರು ಎಲ್ಲರೂ ಕೂಡ ಒಂದೇ ಅಭಿರುಚಿಯನ್ನು ಒಳಗೊಂಡಿರಲ್ಲ, ಆಸಕ್ತಿಗಳು ಒಂದೇ ಇರಲ್ಲ, ಅವಶ್ಯಕತೆಗಳು ಒಂದೇ ಇರಲ್ಲ. ಉದಾಹರಣೆಗೆ ಚಿಕ್ಕ ಮಗುವಿಗೆ ಬೇರೆ ಇರ್ತಕ್ಕಂಥ ಆಸಕ್ತಿ ಇರ್ತದೆ, ಅವಶ್ಯಕತೆ ಇರ್ತದೆ, ಬಯಕೆ ಇರ್ತದೆ. ಅವು ಮಕ್ಕಳು ಚಾಕ್ಲೇಟ್ ತಿನ್ಬೇಕಂತಂದು ಇರ್ತದೆ, ಆದರೆ ದೊಡ್ಡವರಿಗೆ ಆ ಚಾಕ್ಲೇಟ್ ತಿಂತಕ್ಕಂಥ ಆಸೆ ಅಥವಾ ಅಭಿರುಚಿ ಇರಲಿಕ್ಕಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಗ್ರಾಹಕರು ಬೇರೆ ಬೇರೆ ಇರತಕ್ಕಂಥ ಅಭಿರುಚಿಗಳನ್ನು ಒಳಗೊಂಡಿರ್ತಾರೆ. ಸೊ ಹಾಗಾಗಿ ಮಾರುಕಟ್ಟೆ ವಿಭಜನೆ ಅನ್ನೋದು ಇಲ್ಲಿ ಯಾಕೆ ಅವಶ್ಯಕತೆ ಆಗ್ತದೆ, ಒಬ್ಬ ಉತ್ಪಾದಕ ಅಥವಾ ಮಾರಾಟಗಾರ ಎಲ್ಲ ಗ್ರಾಹಕರನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆ ತಲುಪಲಿಕ್ಕೆ ಸಾಧ್ಯ ಇಲ್ಲ? ಯಾಕಂದರೆ ಅವನಲ್ಲಿರ್ತಕ್ಕಂಥ ಮಿತವಾಗಿರ್ತಕ್ಕಂಥ ಸಂಪನ್ಮೂಲಗಳು. ಅವನು ಅದಕ್ಕೋಸ್ಕರ ಏನು ಮಾಡ್ತಾನೆ, ತನ್ನಲ್ಲಿರ್ತಕ್ಕಂಥ ಸಂಪನ್ಮೂಲಕ್ಕೆ ಅನುಗುಣವಾಗಿ ಗ್ರಾಹಕರನ್ನು ತಲುಪಲಿಕ್ಕೋಸ್ಕರ ಏನು ಮಾಡ್ತಾನೋ, ಒಟ್ಟಾರೆ ಮಾರುಕಟ್ಟೆಯನ್ನು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡ್ತಾನೆ. ತದನಂತರ ಯಾವ ಗುಂಪಿನಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ತನ್ನ ಸರಕು ಮತ್ತು ಸೇವೆಗಳನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೋ ಅಂಥ ಗುಂಪನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೋಸ್ಕರ ಮಾರುಕಟ್ಟೆ ವಿಭಜನೆಯನ್ನು ಮಾಡ್ತಾರೆ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ರೀಸನ್ಸ್ ಟು ಮಾರ್ಕೆಟ್ ಸೆಗ್ಮೆಂಟೇಷನ್. ಡಿಫಿಕಲ್ಟ್ ಟು ಸರ್ವ್ ದ ಎಂಟೈರ್ ಮಾರ್ಕೆಟ್. ಈಗಾಗಲೇ ಹೇಳಿದ್ವಿ, ಮಾರ್ಕೆಟ್ ಅಂತಕ್ಕಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಪೂರ್ತಿಯಾಗಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರನ್ನು ತಲುಪಲಿಕ್ಕೆ ಉತ್ಪಾದಕನಿಗೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾನೆ, ಅವನು ಗುಂಪನ್ನು ಆಯ್ಕೆ ಮಾಡಿಕೊಳ್ತಾನೆ, ಸೆಗ್ಮೆಂಟನ್ನು ಮಾಡ್ತಾನೆ.
ಅನೇಕ ಗ್ರಾಹಕರು ಅನೇಕ ಪ್ರಕಾರದ ಅಭಿರುಚಿಗಳು ಗುಣಲಕ್ಷಣಗಳುಳ್ಳ ಗ್ರಾಹಕರು ಮಾರುಕಟ್ಟೆಯಲ್ಲಿದ್ದಾರೆ. ಆ ಎಲ್ಲ ಗ್ರಾಹಕರ ಅಭಿರುಚಿಗಳಿಗೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಸರಕು ಮತ್ತು ಸೇವೆಗಳನ್ನು ಪೂರೈಸಲಿಕ್ಕೆ ಉತ್ಪಾದಕನಿಗೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಅವನು ವಿಭಜನೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ, ಗುಂಪನ್ನು ಆಯ್ಕೆ ಮಾಡ್ಕೊಳ್ತಾನೆ. ಮಾರುಕಟ್ಟೆಯಲ್ಲಿರ್ತಕ್ಕಂಥ ಗುಂಪನ್ನು ಆಯ್ಕೆ ಮಾಡಿಕೊಂಡು ಆ ಗುಂಪಿಗೆ ತನ್ನ ಸರಕು ಅಥವಾ ಸೇವೆಗಳನ್ನು ಪೂರೈಕೆ ಮಾಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಒನ್, ಗ್ಲೋಬಲೈಸೇಷನ್, ಜಾಗತೀಕರಣ. ಇಂದಿನ ಮಾರುಕಟ್ಟೆ ಬಹಳ ವಿಶಾಲವಾಗಿದೆ. ಜಾಗತಿಕ ಮಟ್ಟದಲ್ಲಿ ಮಾರುಕಟ್ಟೆ ನಡೀತದೆ. ಮತ್ತು ಈ ಜಾಗತೀಕರಣದಿಂದಾಗಿ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಜೊತೆಗೆ ವ್ಯಾಪಾರಿ ವ್ಯವಹಾರ ಸಂಬಂಧಗಳನ್ನು ಕೂಡ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಒಂದು ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳು ಮತ್ತೊಂದು ದೇಶದಲ್ಲಿ ಮಾರಾಟವಾಗ್ತವೆ. ಇಲ್ಲಿ ಮತ್ತೊಂದು ದೇಶದಲ್ಲಿ ಮಾರಾಟವಾಗ್ತವೆ ಅಂದರೆ ಅರ್ಥ ಆ ದೇಶದಲ್ಲಿ ಮಾರಾಟವಾಗ್ತಕ್ಕಂಥ ದೇಶದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳಿಗೆ ಬೇಡಿಕೆ ಇರ್ತದೆ. ಹಾಗಾಗಿ ಏನು ಮಾಡ್ತಾರೆ, ಉತ್ಪಾದಕ ಇರ್ತಕ್ಕಂಥವನು ಜಾಗತಿಕ ಮಟ್ಟದಲ್ಲಿ ಅಂದರೆ ಮಾರ್ಕೆಟನ್ನು ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಈ ರೀತಿ ಸೆಗ್ಮೆಂಟ್ ಮಾಡ್ತಾನೆ. ರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವನು ಯಾವ ಪ್ರದೇಶದಲ್ಲಿ ಯಾವ ದೇಶದಲ್ಲಿ ತನ್ನ ಸರಕುಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೇಡಿಕೆ ಇದೆ ಅನ್ನೋದನ್ನು ತಿಳ್ಕೊಂಡು ಆ ದೇಶಕ್ಕೆ ಅಥವಾ ಆ ಪ್ರದೇಶಕ್ಕೆ ಸರಕುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ವಿಭಜನೆ, ಜಾಗತೀಕರಣವು ಕೂಡ ಮಾರುಕಟ್ಟೆ ವಿಭಜನೆಯಲ್ಲಿ ಒಂದು ಪ್ರಮುಖವಾದ ಕಾರಣವನ್ನು ವಹಿಸ್ತದೆ. ಆ್ಯಂಡ್ ಅನದರ್ ಒನ್ ರೀಸನ್, ಎಕ್ಸ್ಪ್ಲಾಯ್ಟ್ ನ್ಯೂ ಮಾರ್ಕೆಟ್. Marketing segmentation will help the producer or seller to exploit new markets for selling goods or services. Next, innovations. ಸೆಗ್ಮೆಂಟ್ನಲ್ಲಿರ್ತಕ್ಕಂಥ ಗ್ರಾಹಕರ ಅಭಿರುಚಿಗಳನ್ನು, ಬಯಕೆಗಳನ್ನು, ಆಸಕ್ತಿಗಳನ್ನು ತಿಳಿದುಕೊಂಡು ಅವರ ಅಭಿರುಚಿಗೆ ತಕ್ಕಂತೆ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎಕಾನಮಿ ಆ್ಯಂಡ್ ಎಫಿಷಿಯನ್ಸಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರೀಸನ್ ವೈ ಮಾರ್ಕೆಟ್ ಸೆಗ್ಮೆಂಟೇಷನ್ ಈಸ್ ನೀಡ್ಸ್. ಎಕಾನಮಿ ಆ್ಯಂಡ್ ಎಫಿಷಿಯನ್ಸಿ. ಈಗಾಗಲೇ ಹೇಳಿದಂತೆ ಮಾರುಕಟ್ಟೆಯು ಬಹಳ ವಿಸ್ತಾರವಾಗಿದೆ. ಮಾರುಕಟ್ಟೆಯಲ್ಲಿರ್ತಕ್ಕಂಥ ಗ್ರಾಹಕರ ಸಂಖ್ಯೆ ಅತ್ಯಧಿಕವಾಗಿದೆ. ಹಾಗೂ ಆ ಎಲ್ಲ ಗ್ರಾಹಕರ ಅಭಿರುಚಿಗಳು, ಆಸಕ್ತಿಗಳು, ಗುಣಲಕ್ಷಣಗಳು ಬೇರೆ ಬೇರೆಯಾಗಿರ್ತವೆ. ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸರಕು ಅಥವಾ ಸೇವೆಗಳನ್ನು ಪೂರೈಕೆ ಮಾಡಲಿಕ್ಕೆ ಉತ್ಪಾದಕನಿಗೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಲಿಮಿಟೆಡ್ ಎಕಾನಾಮಿಕ್ ರಿಸೋರ್ಸಸ್ ಮೀನ್ಸ್ ಅವನಲ್ಲಿರ್ತಕ್ಕಂಥ ಆರ್ಥಿಕ ಸಂಪನ್ಮೂಲಗಳು ಮಿತವ್ಯಯವಾಗಿದ್ದಾವೆ. ಸೊ ಹಾಗಾಗಿ ಅವನು ಎಲ್ಲ ಮಾರ್ಕೆಟನ್ನು ಆಕ್ಯುಪೈ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಅವನು ಒಂದು ತನಗೆ ಸೂಟ್ ಆಗ್ತಕ್ಕಂಥ ಸೆಗ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅದ್ರ ಜೊತೆಗೆ ಎಫಿಷಿಯನ್ಸಿ. ಉತ್ಪಾದಕ ಯಾವ ಕ್ಷೇತ್ರದಲ್ಲಿ ತಾನು ಎಫಿಷಿಯೆಂಟ್ ಇದ್ದಾನೋ ಆ ತನ್ನ ಎಫಿಷಿಯನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ತನ್ನ ಎಫಿಷಿಯನ್ಸಿಗೆ ಮ್ಯಾಚ್ ಆಗ್ತಕ್ಕಂಥ ಸೆಗ್ಮೆಂಟನ್ನು ಆಯ್ಕೆ ಮಾಡಿಕೊಂಡ್ರೆ ಅವನು ಸುಲಭವಾಗಿ ಗ್ರಾಹಕರನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಸೆಗ್ಮೆಂಟ್ನಲ್ಲಿರ್ತಕ್ಕಂಥ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿರ್ತದೆ ಅಥವಾ ಪ್ರತಿ ಇಂಡಿವಿಜುವಲ್ ಸೆಗ್ಮೆಂಟ್ನಲ್ಲಿರ್ತಕ್ಕಂಥ ಗ್ರಾಹಕರ ಅಭಿರುಚಿಗಳು ಒಂದೇ ಆಗಿರೋದ್ರಿಂದ ಜೊತೆಗೆ ಆ ಸೆಗ್ಮೆಂಟನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಉತ್ಪಾದಕ ಆ ಗ್ರಾಹಕರೊಡನೆ ಉತ್ತಮವಾಗಿರ್ತಕ್ಕಂಥ ಕಸ್ಟಮರ್ ರಿಲೇಷನ್ಶಿಪ್ ಹೊಂದಿರಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಬೇಕು ಬೇಡಗಳು ಏನು, ಅವಶ್ಯಕತೆಗಳೇನು, ವಾಂಟ್ಸ್ ಏನು, ಡಿಮ್ಯಾಂಡ್ಸ್ ಏನು, ಅವನ್ನೆಲ್ಲವನ್ನು ಅನಲೈಸ್ ಮಾಡಿಕೊಂಡು ಅವರ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ವಿಸಸ್ಸನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಅವ್ರ ಜೊತೆಗೆ ಕಾರ್ಡಿಯಲ್ ಬಿಸ್ನೆಸ್ ರಿಲೇಷನ್ಶಿಪ್ ಹೊಂದಲಿಕ್ಕೆ ಕೂಡ
ಸಾಧ್ಯವಾಗುತ್ತದೆ. ಫಾರ್ ಎಕ್ಸಾಂಪಲ್, ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪ್ನಿ. This company mainly focuses on babies. It concentrates towards the products which are necessary to ಬೇಬೀಸ್. ಫಾರ್ ಎಕ್ಸಾಂಪಲ್ ಅದು ಏನು ಮಾಡ್ತದೆ, ಬೇಬಿ ಸೋಪು, ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಸೋಪು, ಬೇಬಿ ಪೌಡರು, ಬೇಬಿ ಆಯಿಲ್, ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಆ ಸೆಗ್ಮೆಂಟಿನ ಅಲ್ಲಿರ್ತಕ್ಕಂಥ ಗ್ರಾಹಕರ ಅಭಿರುಚಿಗಳಿಗೆ ತಕ್ಕನಾಗಿ ಸರಕುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರ ಒಂದಿಗೆ ಅವರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ವ್ಯಾವಹಾರಿಕ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. Increase in market share trends towards market segmentation. We can add a few more points to the necessity of market segmentation. Market segmentation helps the marketers to devise appropriate marketing strategies and promotional schemes according to the taste of the individuals of a particular market segment. Market segmentation helps the marketers to devise appropriate marketing strategies and promotional schemes. ಒಟ್ಟಾರೆ ಫುಲ್ ಮಾರ್ಕೆಟ್ ಇತ್ತಂದರೆ ಎಲ್ಲ ಮಾರ್ಕೆಟ್ಗೂ ಕೂಡ ಪ್ರಮೋಷನಲ್ ಸ್ಟ್ರಾಟಜಿ ಅಳವಡಿಸ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾನೆ, ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟನ್ನು ಆಯ್ಕೆ ಮಾಡಿಕೊಂಡ್ರೆ ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟಿ ಕೈಗೊಳ್ಳಲಿಕ್ಕೆ ಅವನಿಗೆ ಭಾಳ ಸುಲಭವಾಗ್ತದೆ. ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಹೆಲ್ಪ್ಸ್ ದ ಮಾರ್ಕೆಟರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ಸ್ ಆಫ್ ದ ಟಾರ್ಗೆಟ್ ಆಡಿಯನ್ಸ್ and adopt a specific marketing plans. And then market segmentation helps the marketers to understand the needs of the consumers. Market segmentation also gives the customers a clear view of what to buy and what not to buy. Next, market segmentation helps the organization to achieve organizational goals. Next, there are some more advantages of marketing segmentation are coordination of product and marketing appeals, better position to spot marketing opportunities, allocation of marketing budget, meeting the competition effectively, effective marketing program, evaluation of market activities. These are all the advantages of market segmentation. Here are a few multiple choice questions. Why is market segmentation carried out? Why is market segmentation carried out? To break down large market into small markets provides an opportunity to surpass competitors by grouping together customers with similar needs. It provides a commercially viable method of serving these customers, allows the achievement of greater market shares. The purpose of evaluating the attractiveness of different market segments identified in the second stage of the market segmentation process is to identify the specific members of each segment to be able to contact each of them directly, determine the level of resources that must be committed to each segment, evaluate the market potential within the each segment, design marketing strategy and tactics to reinforce the firm's image. Dash is the natural outcome when combining demographic and geographic variables. Geodemographics, product differentiation, ANSOFF matrix, brand management. Gaining competitive advantages through speedy or careful delivery is an example of which type of differentiation? Product, services, personal or image. You have to choose the correct answers. The major segmentation variables for consumer markets refers to the
which of the following? Geographic, density, psychographic, behavioral, gender, demographic, psychographic, lifestyle, geographic, demographic, psychographic, behavioral, none of the above. Totally, marketing segmentation is subdividing entire market or customer into different group, preparing a market mix of product, price, promotion, place to match the needs of that group.